ಕಣಿಯನಹುಂಡಿಯತ್ತ ಎಸ್ ಜಾನಕಿ ಅಮ್ಮನವರ ಪಾರ್ಥಿವ ಶರೀರ ಕಣಿಯನಹುಂಡಿನ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಕಣಿಯನಹುಂಡಿಯತ್ತ ಎಸ್ ಜಾನಕಿ ಅಮ್ಮನವರ ಪಾರ್ಥಿವ ಶರೀರ ಕಣಿಯನಹುಂಡಿಯ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಅಂತಿಮ ಯಾತ್ರೆ ಕೈಗೊಳ್ಳಲಾಗಿದೆ. ಮಹಾರಾಜ ಕಾಲೇಜಿನ ಮೈದಾನದಿಂದ ಯಾತ್ರೆ ಹೊರಟಿರುವಂತಹದ್ದು. ಸಂಜೆ 4 ಗಂಟೆ ಬಳಿಕ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇದೀಗ ಕಣಿಯನಹುಂಡಿಯತ್ತ ಎಸ್ ಜಾನಕಿ ಅಮ್ಮನವರ ಪಾರ್ಥಿವ ಶರೀರ ಹೊರಟಿರುವಂತಹದ್ದು. ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಅಂತಿಮ ಯಾತ್ರೆ ಹಮ್ಮಿಕೊಂಡಿರುವಂತಹದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಸಂಜೆ 4 ಗಂಟೆ ಬಳಿಕ ಗಾಯಕಿ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅಗಲಿದ ಸ್ವರ ದೇವತೆಗೆ ಭಾವಪೂರ್ಣ ವಿದಾಯ ಹೇಳಲಾಗ್ತಾ ಇದೆ. ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರಿಗೆ ಅಂತಿಮ ನಮನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇದೀಗ ತೋಟದತ್ತ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ತಮ್ಮ ಇಷ್ಟದ ಮಣ್ಣಿನಲ್ಲೇ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂತಹದ್ದು. ಹಂಸಲೇಖ ಸರ್ ಅವರು ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅವರ ಕರ್ನಾಟಕದಲ್ಲಿ ಇರಬೇಕು, ಅವರ ಕೊನೆಯ ದಿನಗಳು ಅಂತ ಆಸೆ ಇತ್ತು ಅಂತ. ಅದೇ ರೀತಿ ಆಗಿರುವಂಥದ್ದು. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಇರಬೇಕು ಅಂತ ಬಹಳ ಆಸೆ ಇತ್ತು ಅಂತ. ಇದೀಗ ಮೈಸೂರು ಅಂದರೆ ತನ್ನಿಷ್ಟದ ಊರಿನಲ್ಲೇ ಮಣ್ಣಿನಲ್ಲೇ ಕೊನೆಯುಸಿರು ಎಳೆದಿರುವಂಥದ್ದು ಜಾನಕಿ ಅಮ್ಮನವರು. ಒಂದು ರೀತಿಯಾಗಿ ಸಂಗೀತ ಲೋಕಕ್ಕೆ ಒಂಥರ ಶೋಕಾಚರಣೆ. ಸಂಗೀತ ಲೋಕಕ್ಕೆ ಭರಿಸಲಾಗದ ನಷ್ಟ. ಜಾನಕಿ ಅಮ್ಮನವರು ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದಿದ್ರು. ಒಂದಲ್ಲ ಎರಡಲ್ಲ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇವರ ಹಾಡುಗಳ ಕೊಡುಗೆ ಬಹಳ ಮೆಚ್ಚುವಂಥದ್ದು. ಅವರ ಕೊಡುಗೆ ಭರಿಸಲು ಸಾಧ್ಯವೇ ಇಲ್ಲ. ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದ ಗಾನ ಕೋಗಿಲೆ ಇದೀಗ ಅಸ್ತಂಗತ ಆಗಿರುವಂತಹದ್ದು. ನಿನ್ನೆ ಹೃದಯಾಘಾತದಿಂದ ಅವರು ಕೊನೆಯುಸಿರು ಎಳೆದಿದ್ದಾರೆ. ತನ್ನಿಷ್ಟದ ಮಣ್ಣಿನಲ್ಲೇ ಕೊನೆಯುಸಿರು ಎಳೆದಿದ್ದಾರೆ ಜಾನಕಿ ಅಮ್ಮನವರು. ಜಾನಕಿ ಅಮ್ಮ ಅಂತಾನೆ ಎಲ್ಲರೂ ಕೂಡ ಅವರಿಗೆ ಪ್ರೀತಿಯಿಂದ, ಎಲ್ಲ ಕಲಾವಿದರು ಕೂಡ ಪ್ರೀತಿಯಿಂದ ಅವರಿಗೆ ಅಮ್ಮ ಅಂತ ಕರಿತಾ ಇದ್ರು. ಜಾನಕಿ ಅಮ್ಮ ಅಂತಾನೆ ಅವರು ಪ್ರಸಿದ್ಧರಾಗಿದ್ರು. ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರು ಸಂಗೀತ ಕಲಿತಾರೆ. ಒಂದಲ್ಲ ಎರಡಲ್ಲ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅವರ ಹಾಡುಗಳು ಇಂದೂ ಕೂಡ ಕಿವಿಗೆ ಗುನುಗುಡ್ತಾ ಇರುತ್ತೆ. ಅವರ ಧ್ವನಿ ಇನ್ಮುಂದೆ ಅವರು ಇರಲ್ಲ ಅಷ್ಟೇ, ಆದರೆ ಅವರ ಧ್ವನಿ ನಮ್ಮೊಂದಿಗೆ ಎಂದಿಗೂ ಇರುತ್ತದೆ. ಹಠಾತ್ ಹೃದಯಕ್ಕೆ ಜಾನಕಿ ಅಮ್ಮನವರು ವಿಧಿವಶ ಆಗಿರುವಂತಹದ್ದು. ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಆಗಮಿಸಿದ್ರು. ಹಾಗೆ ಇದೀಗ ಅವರ ಪಾರ್ಥಿವ ಶರೀರವನ್ನು ತೋಟದತ್ತ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಸಂಜೆ 4 ಗಂಟೆ ಬಳಿಕ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ತೋಟದಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಅಂತ ಮೊದಲೇ ಜಾನಕಿ ಅಮ್ಮನವರು ಹೇಳಿದ್ರಂತೆ. ಆ ರೀತಿಯಾಗಿ ತಮ್ಮಿಷ್ಟದಂತೆ ತೋಟದಲ್ಲೇ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ತೆಲುಗು ಹಾಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅಮ್ಮನವರ ಅಂತ್ಯಕ್ರಿಯೆ ನಡೆಯಲಿದೆ. ಸದ್ಯ ಕಣಿಯನಹುಂಡಿಯತ್ತ ಎಸ್ ಜಾನಕಿ ಅಮ್ಮನವರ ಪಾರ್ಥಿವ ಶರೀರ ಹೊರಟಿರುವಂತಹದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಫಾರ್ಮ್ ಹೌಸ್ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಅಂತಿಮ ಯಾತ್ರೆ ಹಮ್ಮಿಕೊಂಡಿರುವಂತಹದ್ದು. ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಅಂತಿಮ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಸಂಜೆ 4 ಗಂಟೆ ಬಳಿಕ ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅಮ್ಮನವರ ಅಂತ್ಯಕ್ರಿಯೆ ನೆರವೇರಲಿದೆ. ತಮ್ಮ ಮಣ್ಣಲ್ಲೇ ಅವರು ಲೀನವಾಗಲಿದ್ದಾರೆ. ಅವರ ಕೊಡುಗೆ ಅಪಾರವಾದಂಥದ್ದು. ಅವರ ಸಾಧನೆ ಕೂಡ ಅಪಾರವಾದಂಥದ್ದು.